ನಿಮಗೆ ಗೊತ್ತಾ ನನಗೇನೆ ವಿಶ್ವಾಸ ಇರಲಿಲ್ಲ. ನಾನು ನಾಮ ಜಪ ಮಾಡಿ ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ. ನಾನೇ ನಿಮಗೆ ಜೀವಂತ ಸಾಕ್ಷಿ, ಜೀವಂತ ಪ್ರೂಫು. ಮೊದಲು ನಾನಿದ್ದ ಲೈಫ್‌ಗೂ, ಈಗ ನಾನು ಮಾಡ್ತಾ ಇರೋ ಲೈಫ್‌ಗೂ ತುಂಬಾ ವ್ಯತ್ಯಾಸ ಇದೆ. ಮೊದಲು ಬರೀ ಸ್ಟ್ರಗಲ್ಸ್ ಇಂದ ತುಂಬಿದಂತಹ ಲೈಫನ್ನ ಮಾಡ್ತಾ ಇದ್ದೆ. ಜಂಪಿಂಗ್ ಜಾಕ್ ತರ ಒಂದು ಜಾಬಿಂದ ಇನ್ನೊಂದು ಜಾಬ್‌ಗೆ ನಾನು ಜಂಪ್ ಮಾಡ್ತಾ ಇದ್ದೆ. ಹಣದ ಹಿಂದೆ ನಾನು ಓಡ್ತಾ ಇದ್ದೆ. ಆದ್ರೆ ಈಗ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀನಿ. ನನ್ನ ಲೈಫನ್ನ ನಾನು ಆರಾಮಾಗಿ ಮಾಡ್ತಾ ಇದ್ದೀನಿ. ದೇಶ ವಿದೇಶಗಳನ್ನ ನಾನು ಸುತ್ತುತ್ತೀನಿ. ನನಗೆ ಹೇಗ್ ಬೇಕೋ ಹಾಗೆ ನಾನು ಜೀವನವನ್ನ ಮಾಡ್ತಾ ಇದ್ದೀನಿ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂದ್ರೆ, ನಾನು ನಾಮ ಜಪವನ್ನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡಿದ್ರಿಂದ. ಸೊ ಈಗ ನನ್ನ ಕರ್ತವ್ಯ ಏನು ಅಂದ್ರೆ, ಅದನ್ನ ನಾನು ನಿಮಗೂ ಹೇಳ್ಕೊಡ್ಬೇಕು ಅನ್ನೋದು. ಯಾಕಂದ್ರೆ ನಾವು ಪ್ರಪಂಚಕ್ಕೆ ಪಾಸಿಟಿವಿಟಿನ ಶೇರ್ ಮಾಡಿದ್ರೆ ಅದು ಡಬಲ್ ಆಗಿ ನಮಗೆ ಸಿಗುತ್ತೆ ಅಂತ ನಾವು ನಂಬ್ತೀವಿ. ಹಾಗಾಗಿ ನಾನು ನಿಮಗೆ ಹೇಳ್ಕೊಟ್ರೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮೂಲಕ ನನಗೆ ಡಬಲ್ ಆಗಿ ಅದು ನನಗೆ ಪಾಸಿಟಿವಿಟಿ ಸಿಗುತ್ತೆ. ಇದು ಯೂನಿವರ್ಸ್ ಅಲ್ಲ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ರಿಲೇಟಿವ್ಸ್‌ಗೆ, ಫ್ರೆಂಡ್ಸ್‌ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಪಾಸಿಟಿವಿಟಿನ ಡಬಲ್ ಆಗಿ ಶೇರ್ ಮಾಡುತ್ತೆ. ತುಂಬಾ ಜನ ಕನ್‌ಫ್ಯೂಸು, ಡೌಟು ಇಟ್ಕೊಂಡಿರ್ತಾರೆ. ನಿಜವಾಗ್ಲೂ ನಾಮ ಜಪ ಮಾಡಿ ನಮ್ಮ ಲೈಫು ಚೇಂಜ್ ಮಾಡ್ಕೋಬಹುದಾ? ಭಗವಂತ ನಮ್ಮ ನಾಮ ಜಪವನ್ನ ಕೇಳಿ ನಮಗೆ ಬೇಕಾಗಿದ್ದನ್ನ ಕೊಡ್ತಾನಾ? ನಮ್ಮ ಇಚ್ಛೆಗಳನ್ನ ಪೂರ ಮಾಡ್ತಾನಾ? ಇದಕ್ಕೇನಾದ್ರೂ ಸೈನ್ಸ್ ಪ್ರಕಾರ ಪ್ರೂಫ್ ಇದ್ಯಾ? ಇದೆಲ್ಲ ಡೌಟ್ ಇರುತ್ತೆ. ಎಲ್ಲದಕ್ಕೂ ಉತ್ತರ ಹೇಳ್ತೀನಿ. ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯಾವ ನಾಮ ಜಪವನ್ನ ಮಾಡ್ಬೇಕು? ಹೇಗ್ ಮಾಡ್ಬೇಕು? ಯಾವಾಗ್ ಮಾಡ್ಬೇಕು? ಸೈಂಟಿಫಿಕ್ ಎವಿಡೆನ್ಸ್ ಏನಿದಕ್ಕೆ? ಎಷ್ಟು ದಿನ ಮಾಡ್ಬೇಕು? ದೇವರು ನಿಜಕ್ಕೂ ನಮ್ಮ ಪ್ರೇಯರ್ ಅನ್ನ ಕೇಳಿಸ್ಕೊಳ್ತಾನಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾಮ ಜಪ ಅಂದ್ರೇನು ಅಂತ. ನಿಮ್ಮೆಲ್ರಿಗೂ ಗೊತ್ತಿದೆ, ಮನೆಯಲ್ಲಿ ಹಿರಿಯರು ಸದಾ ಪ್ರೇಯರ್ ಅನ್ನ ಮಾಡ್ತಾ ಇದ್ರು. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಯಾವಾಗ್ಲೂ ರಾಮ್ ರಾಮ್ ಅಂತಿದ್ರು, ಶಿವಾಯ ನಮಃ ಅಂತಿದ್ರು. ಬೇರೆ ಧರ್ಮದವರು ಅವರ ದೇವರ ಹೆಸರನ್ನ ಹೇಳ್ತಾ ಇದ್ರು. ಸದಾ ಹೇಳ್ಕೊಳ್ತಾನೆ ಇದ್ರು. ಯಾಕೆ ಅಂತ ಕೇಳಿದ್ರೆ, ಇದರಿಂದ ನಮ್ಮ ಪಾಪ ಕಡಿಮೆ ಆಗುತ್ತೆ, ಮುಂದಿನ ಜನ್ಮದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹೀಗೆ ನಮಗೆ ಆನ್ಸರ್‌ಗಳನ್ನ ಹೇಳ್ತಾ ಇದ್ರು. ಸೊ ಇದೇನು ಆಗೋದು ಅಂದ್ರೆ, ಇದು ಆಗುತ್ತೋ ಬಿಡುತ್ತೋ ಯಾರಿಗೂ ಗೊತ್ತಿಲ್ಲ. ಇದನ್ನ ಯಾರು ನೋಡಿಲ್ಲ. ಆದ್ರೆ ನೀವು ನಾಮ ಜಪ ಮಾಡಿದಾಗ ನೀವು ಇನ್ನರ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇರ್ತೀರಾ. ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಮ್ಮ ಮೈಂಡು ನಮ್ಗೆಲ್ಲ ಗೊತ್ತಿದೆ, ಒಂಥರ ಮಂಕಿ ಮೈಂಡ್ ತರ. ಯಾಕೆಂದ್ರೆ ಮಂಕಿ ತರ ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗಿತಾನೆ ಇರುತ್ತೆ. ನಮ್ಮ ಥಾಟ್ಸು ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ದಿನ ಬೆಳಗಾದ್ರೂ ಬೇರೆ ಬೇರೆ ಥಾಟ್ಸು ಓಡಾಡ್ತಾನೆ ಇರುತ್ತೆ. ಆಸ್ ಪರ್ ಸೈನ್ಸು ಒಂದು ದಿನದಲ್ಲಿ ಒಬ್ಬ ನಾರ್ಮಲ್ ಮನುಷ್ಯನಿಗೆ 60 ರಿಂದ 70,000 ಥಾಟ್ಸ್ ಬರುತ್ತೆ ಅಂತ ಹೇಳುತ್ತೆ. ಅದರ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ಅದರಲ್ಲೂ ರಿಪಿಟೇಟಿವ್ ಥಾಟ್ಸು ಜಾಸ್ತಿ ಇರುತ್ತೆ ಅದರಲ್ಲಿ. ತುಂಬಾ ಜನ ಹೇಳೋದನ್ನ ನಾವು ಕೇಳಿದೀವಿ. ನಾನು ಇಷ್ಟು ಒಳ್ಳೆನಾಗಿದ್ದೆ, ನಾನು ತುಂಬಾ ಒಳ್ಳೆತನದಲ್ಲೇ ಇದ್ದೀನಿ, ಆದ್ರೂ ನನಗೆ ಕೆಟ್ಟದಾಗ್ತಾ ಇದೆ, ಯಾಕೆ ಅಂತ. ಬಟ್ ಮೈಂಡ್ ಅಲ್ಲಿ ಅವ್ರು ಯಾವಾಗ್ಲೂ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರೆ. ಮೈಂಡ್ ಮೇಲೆ ಯಾವುದೇ ಕಂಟ್ರೋಲ್ ಇರೋದಿಲ್ಲ. ಬಟ್ ಯಾವಾಗ ನೀವು ನಾಮ ಜಪ ಮಾಡ್ತಿರೋ ಆಗ ನಿಮ್ಮ ಥಾಟ್ಸ್ ಅನ್ನ ಕಂಟ್ರೋಲ್‌ಗೆ ತಗೊಳ್ತೀರಾ. ಅದನ್ನ ಚಾನಲೈಸ್ ಮಾಡ್ತೀರಾ ನಿಮ್ಮ ಗೋಲ್ಸು, ನಿಮ್ಮ ಒಂದು ಡ್ರೀಮ್ಸ್ ಕಡೆಗೆ. ನಾಮ ಜಪ ಮಾಡೋದ್ರಿಂದ ನಿಮ್ಮ ವೈಬ್ರೇಷನ್ಸು, ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಯಾವಾಗ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೋ ಆಗ ನಿಮ್ಮ ರಿಯಾಲಿಟಿ ಕೂಡ 3D ವರ್ಲ್ಡ್ ಅಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ನಿಮ್ಮೊಳಗಿನ ಪ್ರಪಂಚ ಏನಿದೆ ಅದು ಚೇಂಜ್ ಆಗುತ್ತೆ. ಸೊ ಎರಡನೇದಾಗಿ ಇದು ಪ್ರೂವ್ ಆಗಿದ್ಯಾ? ಯಾವಾಗ ನಾಮ ಜಪ ಮಾಡ್ತಿರೋ ಆಗ 3 ಚೇಂಜಸ್ ಆಗೇ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಮೊದಲನೇದಾಗಿ ಎನರ್ಜಿ ಗ್ಯಾದರ್ ಆಗುತ್ತೆ. ಅಂದ್ರೆ ನಮ್ಮ ಎನರ್ಜಿ ಏನಿದೆ ಅದು ಸದಾ ಸ್ಕ್ಯಾಟರ್ ಆಗಿರುತ್ತೆ, ಸದಾ ಡಿಸ್ಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಯಾವಾಗ ನಾಮ ಜಪ ಮಾಡ್ತಿರೋ ಆಗ ನಿಮ್ಮ ಎನರ್ಜಿ ಚಾನಲೈಸ್ ಆಗ್ತೀರಾ. ಅದನ್ನ ಚಾನಲೈಸ್ ಮಾಡ್ತೀರಾ ನೀವು ನಿಮ್ಮ ಒಂದು ಗೋಲ್ ಕಡೆಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ, ನಿಮ್ಮ ಡ್ರೀಮ್ ಕಡೆಗೆ. ನಿಮ್ಮ ಇಡೀ ಎನರ್ಜಿಯನ್ನ ಚಾನಲೈಸ್ ಮಾಡ್ತೀರಾ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂತದ್ದು. ಅಂಡ್ ಎರಡನೇದಾಗಿ ನಿಮ್ಮ ಮೈಂಡ್ ಸ್ಟಿಲ್ ಆಗಿರುತ್ತೆ. ನಿಮ್ಮ ಮೈಂಡು ಶಾಂತ ಆಗುತ್ತೆ, ಏಕಾಗ್ರತೆ ಬರುತ್ತೆ, ಕಂಟ್ರೋಲ್‌ಗೆ ಬರುತ್ತೆ, ಕಾಮ್ ಆಗುತ್ತೆ. ನಿಮ್ಮ ಒಂದು ಟೆನ್ಷನ್ ಏನಿದೆ, ಆಂಕ್ಸೈಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಹೃದಯ ಬಡಿತ ನಾರ್ಮಲ್ ಆಗಿರುತ್ತೆ. ಯಾಕೆಂದ್ರೆ ಆಂಕ್ಸೈಟಿ ಕಡಿಮೆ ಆಗಿರುತ್ತಲ್ವಾ, ಮೈಂಡು ಸ್ಟೇಬಲ್ ಆಗುತ್ತೆ. ಮೂರನೇ ಕಾರಣ ಏನು ಅಂದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಆಕ್ಟಿವೇಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟು. ನಿಮ್ಮ ಲಾಜಿಕಲ್ ಮೈಂಡ್ ಅಂದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಹೊರಗಡೆ ಪ್ರಪಂಚನ ನೋಡ್ತಾನೆ ಇರುತ್ತೆ. ಅದ್ರ ಬಗ್ಗೆ ಡಿಫೈನ್ ಮಾಡ್ತಾನೆ ಇರುತ್ತೆ. ಲೈಫಲ್ಲಿ ಎಷ್ಟು ತೊಂದರೆಗಳಿವೆ ಅದನ್ನ ಅದು ಕಡಿಮೆ ಮಾಡೋದೇ ಇಲ್ಲ, ಜಾಸ್ತಿ ಮಾಡ್ತಾ ಇರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಆಕ್ಟಿವೇಟ್ ಆದಾಗ ನಿಮ್ಮ ಎಮೋಷನ್ಸ್ ಇಂದ ಕೂಡಿರೋ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಅವೇಕನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಆಗ ಯಾವುದೇ ಒಂದು ವಿಷಯನ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್‌ಗೆ ಹಾಕಿದ್ರೆ ಅದು ರಿಯಾಲಿಟಿಯಲ್ಲಿ ಖಂಡಿತ ಬಂದೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಇದ್ರೆ ಮೊದಲು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾನು ಡೇ ಬಿಫೋರ್ ಯೆಸ್ಟರ್‌ಡೇ ವಿಡಿಯೋ ಹಾಕಿದ್ದೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಈಗ ಮೂರನೇದು, ನಾಮ ಜಪವನ್ನ ಎಷ್ಟು ದಿನ ಮಾಡಬೇಕು ಅಂದ್ರೆ ಮಿನಿಮಮ್ ಎಷ್ಟು ದಿನ ಮಾಡಬೇಕು, ಮ್ಯಾಕ್ಸಿಮಮ್ ಎಷ್ಟು ದಿನ ಮಾಡಬೇಕು ಅಂತ. ಮಿನಿಮಮ್ ನೀವು 21 ಡೇಸ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ನಿಮ್ಮ ಇಷ್ಟ, ಲೈಫ್ ಲಾಂಗ್ ಮಾಡ್ಬೋದು.
21 ಡೇಸ್ ಯಾಕೆ ಮಾಡಬೇಕು ಅಂದ್ರೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಯಾವುದೇ ಕೆಲಸವನ್ನ 21 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ನಿಮ್ಮ ನೇಚರ್ ಆಗ್ಬಿಡುತ್ತೆ, ಹ್ಯಾಬಿಟ್ ಆಗ್ಬಿಡುತ್ತೆ. ಬೇಗ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ 21 ಡೇಸ್ ಅಲಾರಾಮ್ ಇಟ್ಕೊಂಡು ಮಲಗ್ ನೋಡಿ, 22ನೇ ದಿನ ವಿತೌಟ್ ಅಲಾರಾಮ್ ನೀವು ಎದ್ದೇಳ್ತೀರಾ. ಇದು ನೇಚರ್ ಆಗ್ಬಿಡುತ್ತೆ, ನಿಮ್ಮ ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಹಾಗಾಗಿ ನಾಮ ಜಪವನ್ನ 21 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಡೇ 1 ಇಂದ ಡೇ 3 ವರೆಗೆ ಅರ್ಥ ಮಾಡ್ಕೋಬೇಕು, ನಿಮಗೆ ಏನು ಬೇಕು ಅಂತ ಅರಿವಾಗುತ್ತೆ. ಸೊ 3 ದಿನ ನೀವು ಅಲೈನ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಗೋಲು, ನಿಮ್ಮ ಡ್ರೀಮು, ನಿಮ್ಮ ವಿಶ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಆ ಟೈಮಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಅದು ಹಣ ಆಗಿರ್ಲಿ, ಜಾಬ್ ಆಗಿರ್ಲಿ, ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡೋದಾಗಿರ್ಲಿ, ಬಿಸ್ನೆಸ್ ಗ್ರೋತ್ ಆಗಿರ್ಲಿ, ಎಕ್ಸಾಮ್ ರಿಸಲ್ಟ್ ತಗೊಳ್ಳೋದಾಗಿರ್ಲಿ, ಇದರಲ್ಲಿ ಯಾವುದು ತುಂಬಾ ನಿಮಗೆ ಪ್ರಿಯಾರಿಟಿ ಅನ್ಸುತ್ತೆ, ಯಾವುದು ನಿಮಗೆ ತುಂಬಾ ಈಗ ಅರ್ಜೆಂಟಲ್ಲಿ ಈಗ ಸದ್ಯಕ್ಕೆ ನನಗೆ ಬೇಕು ಅಂತ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನಂತರ ನಾಮ ಜಪಕ್ಕೆ ಹೆಸರು ಬೇಕು. ಯಾವ ಹೆಸರಿಂದ ನಾವು ನಾಮ ಜಪ ಮಾಡಬೇಕು ಅಂತ. ಹಿಂದೂ ಆಗಿದ್ರೆ ಈಶ್ವರ, ರಾಮ ಅಂತ ಹೇಳ್ಕೋಬಹುದು. ಮುಸ್ಲಿಂ ಆಗಿದ್ರೆ ಅಲ್ಲಾ ಅಂತ ಹೇಳ್ಕೊಳ್ತಾರೆ. ಸಿಖ್ ಆಗಿದ್ರೆ ವಾಯುಗುರು ಅಂತ ಹೇಳ್ಕೊಳ್ತಾರೆ. ಕ್ರಿಶ್ಚಿಯನ್ ಆಗಿದ್ರೆ ಜೀಸಸ್ ಅಂತ ಹೇಳ್ಕೊಳ್ತಾರೆ. ಹೀಗೆ ನೀವು ಯಾವ ದೇವರನ್ನ ನಂಬಿದ್ದು, ಯಾವ ದೇವರನ್ನ ನೀವು ಆರಾಧಿಸ್ತೀರಲ್ವಾ, ಆ ದೇವರ ನಾಮವನ್ನ ನೀವು ತಗೋಬೇಕಾಗತ್ತೆ. ನೀವು ಯಾವ ದೇವ್ರನ್ನ ನಂಬ್ತಿರೋ, ಯಾವ ದೇವ್ರನ್ನ ಪೂಜಿಸ್ತಿರೋ ಆ ಹೆಸರನ್ನ ತಗೋಬೇಕು. ಯಾರು ಇಲ್ಲ ಅಂದ್ರೆ ನಾನು ನಾಸ್ತಿಕ, ನಾನು ಯಾವ ದೇವ್ರನ್ನು ನಂಬಲ್ಲ ಅಂತಂದ್ರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅಥವಾ ಒಂದು ಸೂಪರ್ ಪವರ್ ಅಂತ ನೀವು ಹೇಳ್ಕೋಬಹುದು. ಇದರಲ್ಲಿ ಯಾವುದು ನಿಮಗೆ ರೂಲ್ಸ್ ಇಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಆ ಹೆಸರನ್ನ ನೀವು ತಗೋಬಹುದು. ನಿಮ್ಮ ಗುರುವಿನ ಹೆಸರನ್ನು ಕೂಡ ತಗೋಬಹುದು. ನೀವು ಯಾರು ಗುರುವನ್ನ ನೀವು ನಂಬ್ತಾ ಇದ್ರೆ ಅವರ ಹೆಸರನ್ನು ಕೂಡ ನೀವು ತಗೋಬಹುದು. ಹೀಗೆ ನಿಮಗೆ ಯಾರನ್ನ ಜಪ ಮಾಡ್ಬೇಕು ಅಂತ ನಿಮಗೆ ಆಸೆ ಇದೆಯೋ, ನಿಮಗೆ ಆಸಕ್ತಿ ಇರುತ್ತೋ, ನಂಬಿಕೆ ಇರುತ್ತೋ ಆ ಹೆಸರನ್ನ ನೀವು ತಗೋಬೇಕಾಗತ್ತೆ. ಇದು ನಿಮ್ಮ ಪರ್ಸನಲ್ ಪಾಸ್ವರ್ಡ್ ಇದ್ದ ಹಾಗೆ ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ಪರ್ಸನಲ್ ಪಾಸ್ವರ್ಡ್ ಇದ್ದಾಗೆ ಇದೊಂದು ಸ್ಪಿರಿಚುವಲ್ ಪಾಸ್ವರ್ಡ್ ನಿಮಗೆ ನಿಮ್ಮ ಲೈಫ್ ಅಲ್ಲಿ. ಸೊ ಫಸ್ಟ್ 3 ಡೇಸ್ ನಿಮ್ಮೊಳಗೆ ಕ್ಲಾರಿಟಿ ಇರಬೇಕು. ನಾಮ ಜಪಕ್ಕೆ ಒಂದು ಹೆಸರು ಇಟ್ಕೋಬೇಕು. ನೀವು ಯಾವುದೇ ಹೆಸರನ್ನ ತಗೋಬಹುದು, ಯಾವ ದೇವರಾಗಿರ್ಲಿ, ಯಾವ ಗುರು ಆಗಿರ್ಲಿ, ಯಾವುದೇ ಹೆಸರನ್ನ ತಗೋಬಹುದು. ಹೆಸರು ಮುಖ್ಯ ಅಲ್ಲ ಅಲ್ಲಿ, ಅದರ ಹಿಂದೆ ವೈಬ್ರೇಷನ್ ಅಲ್ಲಿ ಎನರ್ಜಿ ಇರುತ್ತಲ್ಲ ಅದು ತುಂಬಾ 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 ಮುಖ್ಯ ಆಗುತ್ತೆ. ಒಂದು ಕಡೆ ಶಾಂತವಾಗಿ ಕುತ್ಕೋಬೇಕಾಗತ್ತೆ. ದೀರ್ಘವಾಗಿ ಉಸಿರಾಟನ ಮಾಡಬೇಕು. ಇನ್ಹೇಲ್ ಮಾಡಬೇಕು, ಎಕ್ಸೇಲ್ ಮಾಡಬೇಕು. ಆ ಹೆಸರನ್ನ ಜಸ್ಟ್ 10 ಮಿನಿಟ್ಸ್ ಜಪ ಮಾಡ್ಬೇಕು ನೀವು. ಉಸಿರನ್ನ ತಗೊಳ್ಳುವಾಗ ಹಾಗೆ ಉಸಿರನ್ನ ಬಿಡುವಾಗ ಆ ಹೆಸರನ್ನ ನೀವು ಹೇಳ್ಕೋಬೇಕು. ಈಗ ರಾಮ್ ಅಂತ ಹೇಳ್ಕೊಳ್ತಾ ಇದ್ರೆ ದೀರ್ಘವಾಗಿ ಉಸಿರನ್ನ ತಗೊಂಡು ರಾಮ್, ಉಸಿರನ್ನ ಬಿಡುವಾಗ ರಾಮ್. ಈಶ್ವರನ ತಗೊಂಡ್ರೆ ಈಶ್ವರ, ಅಲ್ಲಾ, ಜೀಸಸ್. ಹೀಗೆ ಉಸಿರನ್ನ ದೀರ್ಘವಾಗಿ ತಗೊಂಡು ಒಂದು ಸಾರಿ ನಾಮ ಜಪ ಮಾಡಿ ಉಸಿರನ್ನ ಬಿಡುವಾಗ ಅದನ್ನ ಉಸಿರನ್ನ ಬಿಟ್ಟು ಮತ್ತೆ ನಾಮವನ್ನ ಹೇಳ್ಕೋಬೇಕಾಗತ್ತೆ. ಹೀಗೆ ನೀವು ಹೇಳ್ತಾ ಇರಬೇಕು 21 ದಿನ. ಶುರುನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಉಸಿರನ್ನ ತಗೊಳ್ಳುವಾಗ ರಾಮ, ಬಿಡುವಾಗ ರಾಮ, ಇಲ್ಲ ಅಲ್ಲ, ಜೀಸಸ್ ಅಂತ ಹೇಳ್ತಾ ಇದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಅಲೈನ್ಮೆಂಟ್ ಆಗ್ತಾ ಇರುತ್ತೆ. ನಿಮ್ಮ ಮೈಂಡ್ ಚಾನಲೈಸ್ ಆಗುತ್ತೆ, ಮೈಂಡ್ ಕಾಮ್ ಆಗ್ತಾ ಬರುತ್ತೆ. ನಂತರ 4ನೇ ದಿನದಿಂದ 11 ದಿನದವರೆಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ 15 ನಿಮಿಷ ನೀವು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಿಮ್ಮ ಇಡೀ ಬಾಡಿ ವೈಬ್ರೇಷನ್ ಚೇಂಜ್ ಆಗ್ತಾ ಬರುತ್ತೆ. 12ನೇ ದಿನದಿಂದ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಳಗೆ ಒಂದು ಶಾಂತತೆ ಬರುತ್ತೆ, ಕ್ಲಾರಿಟಿ ಬರುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ಲೈಟ್ ಫೀಲ್ ಮಾಡ್ತೀರಾ, ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಹಾಗೇನೆ ನಿಮ್ಮ ಮೈಂಡ್ ತುಂಬಾ ಶಾಂತ ಆಗುತ್ತೆ. ಟ್ರಸ್ಟ್ ಮಾಡಿ ಇದನ್ನ. ಹಾಗಾಗಿ ಪೂರಾ ಎಮೋಷನ್ಸ್ ಜೊತೆಗೆ ಟ್ರಸ್ಟ್ ಇಟ್ಕೊಂಡು ಫೀಲಿಂಗ್ ಜೊತೆಗೆ ನೀವು ಹೇಳ್ತಾನೆ ಇರಬೇಕು, ನಾಮ ಜಪವನ್ನ ಮಾಡ್ತಾ ಇರಬೇಕು. ನಿಮ್ಮ ಗೋಲು ಈಗಾಗಲೇ ಈಡೇರಿದೆ ಅನ್ನೋ ಫೀಲಿಂಗ್ ಅನ್ನ ಇಟ್ಕೊಂಡು ನಾಮ ಜಪ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಹಣವನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಈಗಾಗಲೇ ನಿಮ್ಮ ಕೈಲಿ ಹಣ ಸಿಕ್ಕಿದೆ, ನೀವು ಮ್ಯಾನಿಫೆಸ್ಟ್ ಮಾಡಿರುವಂತಹ ಹಣ ಸಿಕ್ಕಿದೆ ಅನ್ನೋ ರೀತಿನಲ್ಲಿ ನೀವು ನಾಮ ಜಪವನ್ನ ಮಾಡ್ತಾ ಇರಬೇಕು. ಜಾಬ್ ಸಿಕ್ಕಿರೋ ಹಾಗೆ ನೀವು ನಾಮ ಜಪವನ್ನ ಮಾಡ್ತಾ ಇರಬೇಕು. ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಬಂದಿರೋ ಹಾಗೆ ಮಾಡ್ತಾ ಇರಬೇಕು. ನೀವು ಓದಿರೋದೆಲ್ಲ ನಿಮಗೆ ನೆನಪಿರೋ ಹಾಗೆ ನೀವು ನಾಮ ಜಪವನ್ನ ಮಾಡ್ತಾ ಇರಬೇಕು. ಒಟ್ಟಲ್ಲಿ ನಿಮ್ಮ ಗೋಲ್ ಈಗಾಗಲೇ ಈಡೇರಿದೆ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಇಟ್ಕೊಂಡು ನಾಮ ಜಪವನ್ನ ಮಾಡಬೇಕು. 21 ದಿನ ಆದ್ಮೇಲೆ ಸರೆಂಡರ್ ಆಗ್ಬಿಡಿ ಭಗವಂತನಿಗೆ. ಅವನ ಮೇಲ್ ಬಿಟ್ಬಿಡಿ, ಲೆಟ್ ಗೋ ಮಾಡ್ಬಿಡಿ, ಡೌಟೇ ಇಟ್ಕೊಳಕ್ ಹೋಗ್ಬಿಡಿ. ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಸ್ಪಿರಿಚುವಲ್ ಪಾಸ್ವರ್ಡ್ ಅಂದ್ರೆ ನಿಮ್ಮ ನಾಮ ಜಪದ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇರಬೇಕು. ನಿಮ್ಮ ವಿಷನ್ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಇಷ್ಟು ದಿನದಿಂದ ನೀವು ಯಾವ ನಾಮ ಜಪವನ್ನ ಮಾಡ್ತಾ ಇದ್ರಿ ಅದೀಗ ನಿಮ್ಮ ನೇಚರ್ ಆಗ್ಬಿಡ್ಬೇಕು. ನಿಮಗೆ ಗೊತ್ತಿಲ್ಲದೆ ಬಾಯಲ್ಲಿ ಹೆಸರು ಬರ್ತಾನೆ ಇರಬೇಕು. ಅಷ್ಟು ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ನಂಬಿಕೆ ಇಟ್ಟು ನೀವು ಮಾಡ್ತಾ ಇರಬೇಕು. 21 ದಿನ ಆದ್ಮೇಲೆ ನಾಮ ಜಪ ಅನ್ನೋದು ನಿಮ್ಮ ನೇಚರ್ ಆಗ್ಬಿಡುತ್ತೆ, ನಿಮ್ಮ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಈಗ ನೀವು ನಿಮ್ಮ ಡಿಸೈರು, ನಿಮ್ಮ ಗೋಲು, ನಿಮ್ಮ ಡ್ರೀಮ್ ಏನಿದ್ರು ಅದರಿಂದ ಡಿಟ್ಯಾಚ್ ಆಗ್ಬಿಡ್ಬೇಕು. ಹಾಗಂತ ನಿಮ್ಮ ಗೋಲನ್ನ ಮರಿರಿ ಅಂತ ಅಲ್ಲ, ಲೆಟ್ ಗೋ ಮಾಡ್ಬೇಕು. ದೇವರ ಮೇಲೆ ನಂಬಿಕೆ ಇಡಬೇಕು. ಯಾವುದು ನಿಮ್ಮ ಹತ್ರ ಆಲ್ರೆಡಿ ಇದೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ. ಈಗಾಗಲೇ ನಿಮ್ಮ ಹತ್ರ ಫೋನ್ ಇರುತ್ತೆ, ಐಫೋನ್ ಇರ್ಬೋದು, ಆಂಡ್ರಾಯ್ಡ್ ಫೋನ್ ಇರ್ಬೋದು. ಅದನ್ನ ಹಿಡ್ಕೊಂಡು ನನ್ನ ಹತ್ರ ಫೋನ್ ಇದೆ ಅಂತ ಥಿಂಕ್ ಮಾಡ್ತೀರಾ? ಇಲ್ಲ ಅಲ್ವಾ? ಹಾಗೇನೆ ಇದು ಈಗಾಗಲೇ ನೀವು ಅನ್ಕೊಂಡಿರೋದು ನಿಮ್ಮ ಹತ್ರ ಇದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಸೊ ನಿಮಗೆ ಅಷ್ಟು ನಂಬಿಕೆ ಬರಬೇಕು. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ನೀವು ಅಷ್ಟು ದೇವರ ಮೇಲೆ ನೀವು ನಂಬಿಕೆ ಇಟ್ಟು ಅವನಿಗೆ ಸರೆಂಡರ್ ಆಗ್ಬಿಡ್ಬೇಕು.
21 ದಿನಗಳ ನಂತರ ನಿಮಗೆ ಅನ್ಸುತ್ತೆ, ಎಸ್, ನಾನು ಏನ್ ಬೇಕಾದ್ರೂ ಪಡೆಯಬಲ್ಲೆ. ಅದು ನಿಮ್ಮ ನಂಬಿಕೆ ಆಗ್ಬಿಡುತ್ತೆ. ಆ ಆಲ್ಮೈಟಿ ಮೇಲೆ, ಆ ಬ್ರಹ್ಮಾಂಡದ ಮೇಲೆ, ಆ ಯೂನಿವರ್ಸ್ ಮೇಲೆ, ಆ ಭಗವಂತನ ಮೇಲೆ, ಅಲ್ಲಾಹನ ಮೇಲೆ, ಜೀಸಸ್ ಮೇಲೆ, ನೀವು ನಂಬುವಂತಹ ದೇವರ ಮೇಲೆ ನಿಮಗೆ ಅಷ್ಟು ನಂಬಿಕೆ ಬಂದ್ಬಿಡುತ್ತೆ ನಿಮಗೆ. ಅವನು ಕೊಟ್ಟೇ ಕೊಡ್ತಾನೆ ಅನ್ಕೊಂಡು ನೀವು ಸುಮ್ಮನೆ ಬಿಡ್ತೀರಾ. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಸ್ಟೆಬಿಲಿಟಿ ಬರುತ್ತೆ. ನಿಮ್ಮ ಫ್ಲಿಕ್ಡ್ ಮೈಂಡ್ ಇತ್ತಲ್ಲ, ಆ ಒಂದು ಫ್ಲಿಕ್ಡ್ ಮೈಂಡ್ ನಿಮ್ದು ಹೊರಟೋಗ್ಬಿಡುತ್ತೆ. ಯಾವುದು ಏನೇ ಆದ್ರೂ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವ ರಿಯಾಕ್ಷನ್ಸ್ ಅನ್ನು ನೀವು ಕೊಡೋದಿಲ್ಲ. ನೆಗೆಟಿವ್ ಮಾತಾಡ್ತಾರಾ, ಮಾತಾಡ್ಲಿ ಬಿಡಿ. ನೆಗೆಟಿವ್ ಮಾಡ್ತಿದಾರಾ, ಮಾಡ್ಲಿ ಬಿಡಿ. ಈ ರೀತಿ ಮೈಂಡ್ ಸೆಟ್ ಅನ್ನು ನೀವು ಬೆಳೆಸ್ಕೊಂಡ್ಬಿಡ್ತೀರಾ. ನೆನ್ಪಿಡಿ, ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ನಿಮಗೆ ಬೇಕಾಗಿರೋದನ್ನ ನೀವು ಪಡಿತೀರಾ. ಬ್ರಹ್ಮಾಂಡ ಆ ಆಪರ್ಚುನಿಟೀಸ್ ಅನ್ನ, ಆ ಒಂದು ಅವಕಾಶಗಳನ್ನು ನಿಮಗೆ ಕೊಡ್ತಾ ಹೋಗುತ್ತೆ. ಇದನ್ನ 21 ದಿನ ಮಾಡಿ ನೋಡಿ. ಖಂಡಿತ ನಾನು ಬರ್ಕೊಡ್ತೀನಿ. 21 ದಿನ ನಾಮ ಜಪವನ್ನ ಮಾಡಿದ ಮೇಲೆ ಕನ್ಸಿಸ್ಟೆಂಟ್ ಆಗಿ 10-15 ನಿಮಿಷ ಹೊಸ ಮನುಷ್ಯರಾಗ್ತೀರಾ. ಹೊಸ ಒಂದು ಬೆಳವಣಿಗೆಯನ್ನ ಕಾಣ್ತೀರಾ. ಹೊಸ ಸಮೃದ್ಧಿಯನ್ನ ನೀವು ನೋಡ್ತೀರಾ. ಖಂಡಿತ ಇದನ್ನ ಮಾಡಿ ನೋಡಿ. ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.